ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರ್ಜಿಯಾ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ಕೊಡಲಷ್ಟೇ ಇಟಲಿ ಪ್ರವಾಸವನ್ನು ಕೈಗೊಂಡಿರಲಿಲ್ಲ. ಪ್ರಧಾನಿ ಮೋದಿಯವರು ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಅಪ್ಪಿಕೊಳ್ಳಲಷ್ಟೇ ಯುಎಇ ಪ್ರವಾಸವನ್ನು ಕೈಗೊಂಡಿರಲಿಲ್ಲ. ಹಾಗೆ ಬದಲಿಗೆ ತಮ್ಮ 5 ರಾಷ್ಟ್ರಗಳ ಪ್ರವಾಸದಿಂದ ಭಾರತಕ್ಕೆ ಅಪಾರ ಪ್ರಮಾಣದ ಬಂಡವಾಳ ಹರಿದು ಬರುವಂತೆ ಮಾಡುವಲ್ಲಿ ಪ್ರಧಾನಿ ಮೋದಿ ಅವರು ಯಶಸ್ವಿಯಾಗಿದ್ದಾರೆ. ಒಟ್ಟು $40 ಬಿಲಿಯನ್ ಹೂಡಿಕೆಯ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ 5 ರಾಷ್ಟ್ರಗಳ ಭೇಟಿಯು ಭಾರತಕ್ಕೆ ಸುಮಾರು $40 ಶತಕೋಟಿ ಮೌಲ್ಯದ ಹೂಡಿಕೆ ಮಾರ್ಗವನ್ನು ಭದ್ರಪಡಿಸಲು ಸಹಾಯ ಮಾಡಿದೆ. ಹಲವಾರು ಬಹುರಾಷ್ಟ್ರೀಯ ಸಂಸ್ಥೆಗಳು ಭಾರತದ ಪ್ರಮುಖ ವಲಯಗಳಲ್ಲಿ ಹೊಸ ಹೂಡಿಕೆಗಳು ಮತ್ತು ವಿಸ್ತರಣಾ ಯೋಜನೆಗಳಿಗೆ ಒಪ್ಪಿಗೆ ಸೂಚಿಸಿವೆ. ಮೋದಿ ಅವರ ಈ ಪ್ರವಾಸದ ಸಮಯದಲ್ಲಿ ಸೆಮಿಕಂಡಕ್ಟರ್ಗಳು, ಲಾಜಿಸ್ಟಿಕ್, ಮೂಲಸೌಕರ್ಯ, ರಕ್ಷಣೆ, ಇಂಧನ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳನ್ನು ಒಳಗೊಂಡ 50ಕ್ಕೂ ಹೆಚ್ಚು ಜಾಗತಿಕ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಹಿರಿಯ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಈ ಕಂಪನಿಗಳ ಒಟ್ಟಾರೆ ಮಾರುಕಟ್ಟೆ ಮೌಲ್ಯಮಾಪನ $2.7 ಟ್ರಿಲಿಯನ್ನಿಂದ $3 ಟ್ರಿಲಿಯನ್ ವರೆಗೆ ಇದೆ ಎಂದು ಅಂದಾಜಿಸಲಾಗಿದೆ. ಈ ಸಂಸ್ಥೆಗಳ ಪೈಕಿ ಹಲವು ಈಗಾಗಲೇ ಭಾರತದಲ್ಲಿ ಪ್ರಮುಖ ಉಪಸ್ಥಿತಿಯನ್ನು ಹೊಂದಿದ್ದು, ಮತ್ತಷ್ಟು ಬಂಡವಾಳ ಹೂಡಿಕೆಗೆ ಸಮಿತಿ ಸೂಚಿಸಿವೆ. ದೇಶದಲ್ಲಿ ಅವುಗಳ ಸಂಚಿತ ಹೂಡಿಕೆಗಳು ಮತ್ತು ವ್ಯವಹಾರದ ಮಾನ್ಯತೆ ಸುಮಾರು $180 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ. ಭಾರತದ ಬಲವಾದ ಆರ್ಥಿಕ ಬೆಳವಣಿಗೆ ಮತ್ತು ಹೆಚ್ಚುತ್ತಿರುವ ದೇಶೀಯ ಬೇಡಿಕೆಯಿಂದ ಲಾಭ ಪಡೆಯಲು ಹಲವಾರು ಕಂಪನಿಗಳು ಈಗ ಕಾರ್ಯಾಚರಣೆಯನ್ನು ವಿಸ್ತರಿಸಲು ಯೋಜಿಸುತ್ತಿವೆ. ಪ್ರಧಾನಿ ಮೋದಿಯವರ 5 ದೇಶಗಳ ಪ್ರವಾಸವು 1. ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಯನ್ನು ಒಳಗೊಂಡಿತ್ತು. ಈ ಸಮಯದಲ್ಲಿ ಭಾರತವು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿತ್ತು ಮತ್ತು ಹಲವಾರು ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ನವೀಕರಿಸಿತ್ತು. ಮೋದಿ ಅವರು ಸಂಯುಕ್ತ ಅರಬ್ ಸಂಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ತಮ್ಮ 5 ರಾಷ್ಟ್ರಗಳ ಪ್ರವಾಸಕ್ಕೆ ಚಾಲನೆ ನೀಡಿದ್ದರು. ಈ ವೇಳೆ ಯುಎಇ ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅವರೊಂದಿಗೆ ಪ್ರಧಾನಿ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ಪೈಕಿ ಭಾರತದಲ್ಲಿ $5 ಬಿಲಿಯನ್ ಹೂಡಿಕೆ ಮಾಡಲು ಯುಎಇ ಒಪ್ಪಿಗೆ ಸೂಚಿಸಿದ್ದು ಅತ್ಯಂತ ಪ್ರಮುಖವಾಗಿತ್ತು. ಈ ಒಪ್ಪಂದ ರಕ್ಷಣೆ, ಅರೆವಾಹಕಗಳು ಮತ್ತು ಇಂಧನ ಸಂಬಂಧಗಳನ್ನು ಒಳಗೊಂಡಿವೆ. ಅದೇ ರೀತಿ ಭಾರತ ಮತ್ತು ನೆದರ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿದವು ಮತ್ತು ವ್ಯಾಪಾರ, ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್, ಹಸಿರು ಹೈಡ್ರೋಜನ್ ಮತ್ತು ಕಡಲ ಭದ್ರತೆಯನ್ನು ಒಳಗೊಂಡ ಮಾರ್ಗಸೂಚಿಯನ್ನು ಅನಾವರಣಗೊಳಿಸಿದವು. ಈ ಭೇಟಿಯು ನಿರ್ಣಾಯಕ ಖನಿಜಗಳು, ನವೀಕರಿಸಬಹುದಾದ ಇಂಧನ ಮತ್ತು ರಕ್ಷಣಾ ಉತ್ಪಾದನೆಯಲ್ಲಿ ಸಹಕಾರ ಸೇರಿದಂತೆ 17 ಒಪ್ಪಂದಗಳನ್ನು ಸಹ ರೂಪಿಸಿತು. ಸ್ವೀಡನ್ ಈಗ ಭಾರತದ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಹಸಿರು ಪರಿವರ್ತನೆ, ಉದಯೋನ್ಮುಖ ತಂತ್ರಗಳು, ವ್ಯಾಪಾರ, ರಕ್ಷಣೆ ಮತ್ತು ಹವಾಮಾನ ಕ್ರಿಯೆಯ ಮೇಲೆ ಕೇಂದ್ರೀಕರಿಸಿದ 2026ರಿಂದ 2030ರ ಜಂಟಿ ಕ್ರಿಯಾ ಯೋಜನೆಗಳನ್ನು 2 ದೇಶಗಳು ಅನುಮೋದಿಸಿವೆ. ಭಾರತ ಹಾಗೂ ನಾರ್ಡಿಕ್ ಸಂಬಂಧದ ವಿಸ್ತರಣೆ ನೋಡೋದಾದರೆ, ಇನ್ನು ಪ್ರಧಾನಿ ಮೋದಿ ಅವರು ನಾರ್ವೆಯಲ್ಲಿ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ನಾರ್ಡಿಕ್ ನಾಯಕರೊಂದಿಗಿನ ದ್ವಿಪಕ್ಷೀಯ ಸಭೆಗಳಲ್ಲಿ ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ಭಾರತ ನಾರ್ಡಿಕ್ ಸಂಬಂಧಗಳಲ್ಲಿ ಗಮನಾರ್ಹ ಫಲಿತಾಂಶಗಳು ಮತ್ತು ಹೊಸ ಆವೇಗದಿಂದ ಗುರುತಿಸಲ್ಪಟ್ಟ ಒಪ್ಪಂದಗಳು ಪ್ರಧಾನಿ ಮೋದಿ ಅವರ ನಾರ್ವೆ ಪ್ರವಾಸವನ್ನು ಯಶಸ್ವಿಗೊಳಿಸಿದೆ ಎಂದು ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಭಾರತ ಹಾಗೂ ಇಟಲಿ ಒಪ್ಪಂದಗಳು. ಪ್ರಧಾನಿ ಮೋದಿ ಅವರು ಈ ಬಾರಿಯೂ ಇಟಲಿ ಪ್ರವಾಸ ಅನೇಕ ಹೊಸ ಒಪ್ಪಂದಗಳಿಗೆ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ನಡುವಿನ ದ್ವಿಪಕ್ಷೀಯ ಮಾತುಕತೆಗಳು ಭಾರತ ಹಾಗೂ ಇಟಲಿ ರಾಜತಾಂತ್ರಿಕ ಸಂಬಂಧಕ್ಕೆ ಹೊಸ ಭಾಷೆ ಬರೆದಿದೆ. 2 ರಾಷ್ಟ್ರಗಳು ತಮ್ಮ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಹೆಚ್ಚಿಸಿವೆ. ಇಟಲಿಗೆ ಅತ್ಯಂತ ಉತ್ಪಾದಕ ಭೇಟಿಯನ್ನು ಮುಕ್ತಾಯಗೊಳಿಸಲಾಗಿದೆ. ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗಿನ ನನ್ನ ಚರ್ಚೆಗಳು ವ್ಯಾಪಕ ಶ್ರೇಣಿಯನ್ನು ಒಳಗೊಂಡಿವೆ ಎಂದು ಪ್ರಧಾನಿ ಮೋದಿ ಅವರು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತ ಮತ್ತು ಇಟಲಿನ ರಕ್ಷಣಾ ಉತ್ಪಾದನೆ, ನಿರ್ಣಾಯಕ ಖನಿಜಗಳು, ಉತ್ಪನ್ನ, ಶಿಕ್ಷಣ, ಕಡಲ ಸಹಕಾರ, ಹವಾಮಾನ ಸಂಶೋಧನೆ, ಆರೋಗ್ಯ ರಕ್ಷಣೆ ಮತ್ತು ಆಯುರ್ವೇದವನ್ನು ಒಳಗೊಂಡ ಒಪ್ಪಂದಗಳಿಗೆ ಸಹಿ ಹಾಕಿದೆವು. ಇದೇ ವೇಳೆ ಜಂಟಿ ಉತ್ಪಾದನೆ ಮತ್ತು ಸುಧಾರಿತ ತಂತ್ರಜ್ಞಾನ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ರಕ್ಷಣಾ ಕೈಗಾರಿಕಾ ಮಾರ್ಗಸೂಚಿಯನ್ನು ಭಾರತ ಮತ್ತು ಇಟಲಿ ಜಂಟಿಯಾಗಿ ಅನಾವರಣಗೊಳಿಸಿದವು. ಒಟ್ಟಿನಲ್ಲಿ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯ ಸಮಯದಲ್ಲಿ ಚರ್ಚಿಸಲಾದ ಒಟ್ಟಾರೆ ಹೂಡಿಕೆ ಬದ್ಧತೆಗಳು ಮತ್ತು ವ್ಯವಹಾರ ವಿಸ್ತರಣಾ ಪ್ರಸ್ತಾಪಗಳು ಭಾರತದ ದೀರ್ಘಕಾಲೀನ ಆರ್ಥಿಕ ನಿರೀಕ್ಷೆಗಳು ಮತ್ತು ಕಾರ್ಯತಂತ್ರದ ಪ್ರಾಮುಖ್ಯತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚುತ್ತಿರುವ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತವೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ.